ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ಕಾರ್ ಮಾಡಿಫೈರ್ಸ್. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ಒಂದು ಹೊಸ ವೆಹಿಕಲ್ ಅಂಡ್ ದೆನ್ ಯಾರೆಲ್ಲ ಹ್ಯುಂಡೈ ಕ್ರೆಟಾ ಓನರ್ಸ್ ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಸೊ ಇವಾಗ ಬರ್ತಾ ಇರುವಂತ ಹ್ಯುಂಡೈ ಕ್ರೆಟಾ ಆಗ್ಬೋದು ಅಥವಾ ಆಲ್ಮೋಸ್ಟ್ ಯಾವುದೇ ಒಂದು ಬ್ರ್ಯಾಂಡ್ ವೆಹಿಕಲ್ ಆಗ್ಬೋದು, ನಿಮ್ಗೆ ಗೊತ್ತಿರೋ ಹಾಗೆ ಬರ್ತಾ ಇರೋದು ಸೀಲ್ಡ್ ಹೆಡ್ಲೈಟ್ಸ್. ಅಂಡ್ ದೆನ್ ಕಂಪ್ನಿಯವ್ರು ಕೊಡೋ ಪವರ್ ಫಸ್ಟ್ ಆಫ್ ಆಲ್ ಸಾಕಾಗೋದಿಲ್ಲ. ಅಂಡ್ ದೆನ್ ಇವಾಗ ಮಲ್ಟಿ LED ಬೇರೆ ಇಂಟ್ರೊಡ್ಯೂಸ್ ಮಾಡಿ ಇನ್ನ ಪವರ್ ತುಂಬಾ ಕಡಿಮೆ ಇದೆ. ಅಂಡ್ ದೆನ್ ನಿಮ್ಮ ಕಂಪನಿಯಿಂದ ಮಲ್ಟಿ LED ಅಂತಂದ್ರೆ ಎಲ್ರಿಗೂ ಕನ್ಫ್ಯೂಸ್ ಆಗ್ಬೋದು. ಮಲ್ಟಿ LED ಅಂದ್ರೆ ಏನಿಲ್ಲ, ಸೊ LED ಸ್ಟ್ರಿಪ್ ಬರುತ್ತಲ್ಲ, LED ಸ್ಟ್ರಿಪ್ ಅಲ್ಲಿ ಬರುವಂತ ಒಂದೊಂದು ಸ್ಟ್ರಿಪ್ ನ ನೀವು ಹೆಡ್ಲೈಟ್ ಅಲ್ಲಿ ಅವರು ಪ್ಲೇಸ್ ಮಾಡಿರ್ತಾರೆ, ಅದು ನಿಮ್ಮ ರಿಫ್ಲೆಕ್ಟರ್ ಮೇಲೆ ಬಿದ್ದು ಪವರ್ ಬರುವಂತದ್ದು. ಸೊ ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನ್ ಪವರ್ ಬರ್ತಾ ಇದೆ ನಿಮ್ಮ ಕಂಪನಿ ಹೆಡ್ಲೈಟ್ ಅಲ್ಲಿ ಅಂತ. ಅಂಡ್ ದೆನ್ ಅವ್ರು ಕೊಡೋದ್ರಲ್ಲಿ ತಪ್ಪಿಲ್ಲ, ಅವರು ರೋಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಲೈಟ್ ನ ಕೊಡ್ತಾರೆ. ಅಂಡ್ ದೆನ್ ನಮ್ಮ ಇಂಡಿಯನ್ ರೋಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇಲ್ಲ, ಅದು ನಿಮ್ಗೂ ಗೊತ್ತಿರೋ ಹಾಗೆ ಅವ್ರು ಕೊಡುವಂತ ಲೈಟ್ಸ್ ಅಲ್ಲಿ ನಿಮ್ಗೆ ಸಿಟಿಯಲ್ಲಿ ಡ್ರೈವ್ ಮಾಡಬಹುದು, ಬಟ್ ಅದೇ ಹೈವೇ ಅಂತ ಬಂದಾಗ ಪವರ್ ಬೇಕೇ ಬೇಕು, ಅಂಡ್ ದೆನ್ ಥ್ರೋ ಬೇಕೇ ಬೇಕು. ಸೊ ಹಾಗಾಗಿ ಈ ಕಸ್ಟಮರ್ ಸಹ ಒಂದು ಹೆಡ್ಲೈಟ್ ಇಂದ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ರು. ಅಂಡ್ ದೆನ್ ಬಲ್ಬ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಸಹ ಇಲ್ಲ, ಯಾಕೆಂದ್ರೆ ಮಲ್ಟಿ LED. ಅದಕ್ಕೋಸ್ಕರ ಈ ಕಸ್ಟಮರ್ ದಾವಣಗೆರೆಯಿಂದ ನಮ್ಮ ಹೆಡ್ಲೈಟ್ ಪ್ರೊಜೆಕ್ಟರ್ ವಿಡಿಯೋಸ್ ನ ನೋಡಿ ಸೊ ಇವತ್ತು ನಮ್ಮ ಶಾಪ್ ಗೆ ವಿಸಿಟ್ ಮಾಡಿದ್ದಾರೆ. ಸೊ ಅವ್ರ ವೆಹಿಕಲ್ ಅಲ್ಲಿ ನಾವು ಇವತ್ತು ಜಿನೋಮಾ ಅವರ 1.5 ಇಂಚ್ ಕ್ಯೂಬ್ ಪ್ರೊಜೆಕ್ಟರ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಇದು ನಿಮ್ಗೆ ನಿಮ್ಮ ಕಂಪನಿ ಸೀಲ್ಡ್ ಹೆಡ್ಲೈಟ್ ಅಲ್ಲಿ ಏನಿರುತ್ತೆ ಅದರಲ್ಲೇನೆ ಪ್ಲೇಸ್ ಆಗುತ್ತೆ. ನಿಮ್ಗೆ ನೋಡ್ತಾ ಇರಬಹುದು ಫ್ರಂಟ್ ಇಂದ ಯಾವುದೇ ರೀತಿ ಲುಕ್ ನ ಚೇಂಜ್ ಆಗೋದಿಲ್ಲ. ಸೊ ಯಾವ್ದೋ ಅಡಿಷನಲ್ ಲೈಟ್ ಹಾಕಿರೋ ತರನೋ ಯಾವುದೇ ರೀತಿ ವಿಸಿಬಿಲಿಟಿ ಬರೋದಿಲ್ಲ. ನಿಮ್ದು ಫ್ರಂಟ್ ಅಲ್ಲಿ ಯಾವ ತರ ನಿಮ್ದು ಫ್ರಂಟ್ ವೆಹಿಕಲ್ ಅಲ್ಲಿ ಸ್ಟಾಕ್ ಲುಕ್ ಇರುತ್ತೋ ಅದೇ ರೀತಿ ಸ್ಟಾಕ್ ಲುಕ್ ನ ನಾವು ಮೇಂಟೈನ್ ಮಾಡಬಹುದು. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫಾಗ್ ಪ್ರೊಜೆಕ್ಟರ್ ಆಗ್ಬೋದು ಅಥವಾ ನಿಮ್ಗೆ ಆಕ್ಸಲ್ ಲೈಟ್ ಆಗ್ಬೋದು, ಯಾವ್ದನ್ನೇ ಹಾಕಿದ್ರು ನಿಮ್ಗೆ ಆಕ್ಸಲ್ ಲೈಟ್ ಹಾಕಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ಆಕ್ಸಲ್ ಲೈಟ್ ಫಿಟ್ ಮಾಡಬೇಕು ಅಂದ್ರೂ ಫ್ಯಾಬ್ರಿಕೇಶನ್ಸ್ ಗಳು ಮಾಡಬೇಕು, ಅಡಿಷನಲ್ ಲೈಟ್ ಹಾಕಿರೋ ತರ ಕಾಣುತ್ತೆ. ಅಂಡ್ ನಿಮ್ ಫ್ರಂಟ್ ಲುಕ್ ಹಾಳಾಗುತ್ತೆ. ಸೊ ಈ ವೆಹಿಕಲ್ ಅಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ತಾ ಇರೋದು ಬಂದು ಜಿನೋಮಾ ಅವರ ನಿಯೋ 250 ಹೆಡ್ಲೈಟ್ ಪ್ರೊಜೆಕ್ಟರ್ಸ್. ಇದು ನಿಮ್ಗೆ 1.5 ಇಂಚ್ ಕ್ಯೂಬ್ ಪ್ರೊಜೆಕ್ಟರ್ಸ್ ಬರುತ್ತೆ. ಸೊ ನಿಮ್ ವೆಹಿಕಲ್ ಅಲ್ಲಿ ಮಲ್ಟಿ LED ಆಪ್ಷನ್ ಇರೋದ್ರಿಂದ ಇದರಲ್ಲಿ ನಾವು 1.5 ಇಂಚ್ ಕ್ಯೂಬ್ ಪ್ರೊಜೆಕ್ಟರ್ ಇನ್ಸ್ಟಾಲೇಷನ್ ಮಾಡಬಹುದು. ಇದು ನಿಮ್ಗೆ ಕ್ರೆಟಾ ವೆಹಿಕಲ್ ಆಗಿರೋದ್ರಿಂದ 4 ಕಂಪಾರ್ಟ್ಮೆಂಟ್ ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಇದರಲ್ಲಿ ಟೋಟಲ್ ಬಂದು 4 ಸೆಟ್ ನ ಯೂಸ್ ಮಾಡಿದೀವಿ. ಅಂದ್ರೆ ಈಚ್ ಹೆಡ್ಲೈಟ್ ಅಲ್ಲಿ ನಿಮ್ಗೆ 4 ಪ್ರೊಜೆಕ್ಟರ್ಸ್ ಕೂತ್ಕೊಳ್ಳುತ್ತೆ. ಸೊ 2 ಹೆಡ್ಲೈಟ್ ಇಂದ ನಿಮ್ಗೆ ಟೋಟಲ್ 8 ಪ್ರೊಜೆಕ್ಟರ್ಸ್ ಬರುತ್ತೆ. ಸೊ ಈಚ್ ಹೆಡ್ಲೈಟ್ ನಿಮ್ಗೆ 40 ವ್ಯಾಟ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮ್ಗೆ ಈಚ್ ಹೆಡ್ಲೈಟ್ ಅಲ್ಲಿ 160 ವ್ಯಾಟ್ಸ್ ಬರುತ್ತೆ. ಸೊ 2 ಹೆಡ್ಲೈಟ್ ನ ನೀವು ಆಡ್ ಆನ್ ಮಾಡಿದಾಗ ಟೋಟಲ್ ನಿಮ್ಗೆ 320 ವ್ಯಾಟ್ಸ್ ಪವರ್ ಔಟ್ಪುಟ್ ಬರುತ್ತೆ. ಸೊ ನಿಮ್ಗೆ ರೋಡ್ ಅಲ್ಲಿ ಆರಾಮಾಗಿ ಸೇಫ್ ಆಗಿ ಡ್ರೈವ್ ಮಾಡಬಹುದು. 320 ವ್ಯಾಟ್ಸ್ ಬಂದು ಎನಫ್ ಪವರ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ರೊಜೆಕ್ಟರ್ ಅಲ್ಲಿ ನಿಮ್ಗೆ 18 ಮಂತ್ಸ್ ವ್ಯಾರಂಟಿ ಸಹ ಬರುತ್ತೆ. ಅಂಡ್ ದೆನ್ ನಿಮ್ಗೆ ಹೆಡ್ಲೈಟ್ ಕ್ಯೂಬ್ ಪ್ರೊಜೆಕ್ಟರ್ಸ್ ಅಲ್ಲಿ DRL ಸಹ ಕೊಟ್ಟಿರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಲುಕ್ ಅಂತ ಹೇಳ್ಬೋದು, ಒಂದು ಒಳ್ಳೆ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಬರುವಂತ ಲುಕ್ ನಿಮ್ಗೆ ಫ್ರಂಟ್ ಅಲ್ಲಿ ಸಿಗುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಇದೇ ಕ್ರೆಟಾ ವೆಹಿಕಲ್ ಅಲ್ಲಿ ನಾವು ಹೆಡ್ಲೈಟ್ ಒಂದೇ ಸಾಕಾಗಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಬೇಕಂತ ಹೇಳಿ ಇದರಲ್ಲಿ ನಾವು ಫಾಗ್ ಪ್ರೊಜೆಕ್ಟರ್ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರೆಟಾ ವೆಹಿಕಲ್ ಫಾಗ್ ಲೈಟ್ ಬರೋದಿಲ್ಲ. ಇದಕ್ಕೆ ನಾವು ಪ್ರಾಪರ್ ಬ್ರಾಕೆಟ್ ನ ಚೇಂಜ್ ಮಾಡಿ ಮ್ಯಾಕ್ಸ್ ಲಿಂಕ್ ಅವರ 150 ವ್ಯಾಟ್ಸ್ ಬರುವಂತ ಫಾಗ್ ಪ್ರೊಜೆಕ್ಟರ್ ಅಪ್ಗ್ರೇಡೇಷನ್ ಮಾಡಿದೀವಿ. ಇದು ನಿಮ್ಗೆ 4300 ಕೆಲ್ವಿನ್. ಅಂದ್ರೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ವಾರ್ಮ್ ವೈಟ್. ಸೊ ವೈಟ್ ನಿಮ್ಗೆ ಆಲ್ರೆಡಿ ಹೆಡ್ಲೈಟ್ ಅಲ್ಲಿ ಹಾಕಿರೋದ್ರಿಂದ ಇದನ್ನ ನಾವು ವಾರ್ಮ್ ವೈಟ್ ನ ಚೂಸ್ ಮಾಡಿದೀವಿ. ಯಾಕೆ ಅಂತಂದ್ರೆ ನಿಮ್ಗೆ ಎಲ್ಲಾ ವೆದರ್ಲು ಹೆಲ್ಪ್ ಆಗ್ಬೇಕು ಅಂತ. ಸೊ ಅದಕ್ಕೋಸ್ಕರ ಇದರಲ್ಲಿ ನಾವು ಮ್ಯಾಕ್ಸ್ ಲಿಂಕ್ ಅವರ ಫಾಗ್ ಪ್ರೊಜೆಕ್ಟರ್ ಅಪ್ಗ್ರೇಡೇಷನ್ ಮಾಡಿದೀವಿ. ಅಂಡ್ ದೆನ್ ಇದರಲ್ಲೂ ಅಷ್ಟೇ ಥ್ರೋ ಅಂತೂ ಈಸಿಲಿ ನಿಮ್ಗೆ 400 to 500 ಮೀಟರ್ಸ್ ವರೆಗೂ ಥ್ರೋ ಬರುತ್ತೆ. ಅಂಡ್ ದೆನ್ ವಾರ್ಮ್ ವೈಟ್ ಇರೋದ್ರಿಂದ ನಿಮ್ಗೆ ಆಪೋಸಿಟ್ ವರೆಗೂ ಸಹ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಂಡ್ ದೆನ್ ಹೆಡ್ಲೈಟ್ ಥ್ರೋನು ಅಷ್ಟೇ ನಿಮ್ಗೆ ಈಸಿಲಿ 500 to 600 ಮೀಟರ್ಸ್ ವರೆಗೂ ಥ್ರೋ ಬರುತ್ತೆ. ಅಂಡ್ ದೆನ್ ನಿಮ್ಮ OEM ಫಂಕ್ಷನ್ ಆಗಿರುವಂತ 0, 1, 2, 3 ಏನ್ ನೀವು ಹೆಡ್ಲೈಟ್ ಅಪ್ ಅಂಡ್ ಡೌನ್ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ ಅದು ಸಹ ಫಂಕ್ಷನಿಂಗ್ OEM ಫಂಕ್ಷನಿಂಗ್ ಏನಿದೆ ಅದೇ ರೀತಿ ರಿಟೈನ್ ಆಗುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ನಾವು ಕಂಪ್ಲೀಟ್ ವೆಹಿಕಲ್ ನ ಡ್ಯಾಂಪಿಂಗ್ ಮಾಡಿದೀವಿ. ಸೊ ನಿಮ್ ವೆಹಿಕಲ್ ಅಲ್ಲಿ ಡ್ಯಾಂಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಆಡಿಯೋ ಅಪ್ಗ್ರೇಡೇಷನ್ ಮಾಡಿ ಅಥವಾ ಮಾಡದೇ ಇರಿ, ಸೊ ನಿಮ್ ವೆಹಿಕಲ್ ಗೆ ಡ್ಯಾಂಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಡ್ಯಾಂಪಿಂಗ್ ನ ವೆಹಿಕಲ್ ಅಲ್ಲಿ ಜಸ್ಟ್ ಡೋರ್ಸ್ ಅಷ್ಟೇ ಅಲ್ಲ, ನಿಮ್ದು ಟ್ರಿಮ್ಸ್ ಆಗ್ಬೋದು ಅಥವಾ ರೇರ್ ಫೆಂಡರ್ಸ್ ಆಗ್ಬೋದು, ಫ್ಲೋರ್ ಆಗ್ಬೋದು, ರೂಫ್ ಆಗ್ಬೋದು, ಎಲ್ಲಾ ಕಡೆನೂ ನಾವು ಡ್ಯಾಂಪಿಂಗ್ ನ ಮಾಡಬಹುದು. ಸೊ ಡ್ಯಾಂಪಿಂಗ್ ಇಂದ ನಿಮ್ಗೆ ಒಂದು ಯೂಸ್ ಅಲ್ಲ, ತುಂಬಾ ಯೂಸಸ್ ಗಳಿದೆ. ಸೊ ಡ್ಯಾಂಪಿಂಗ್ ಮಾಡೋದ್ರಿಂದ ನಿಮ್ ವೆಹಿಕಲ್ ಅಲ್ಲಿ ರ್ಯಾಟ್ಲಿಂಗ್ ನಾಯ್ಸ್ ಆಗ್ಬೋದು, ವೈಬ್ರೇಷನ್ ನಾಯ್ಸ್ ಆಗ್ಬೋದು, ಅಥವಾ ಹೊರಗಡೆ ರೋಡ್ ನಾಯ್ಸ್ ಆಗ್ಬೋದು, ಟ್ರಾಫಿಕ್ ನಾಯ್ಸ್ ಆಗ್ಬೋದು, ಪ್ರತಿಯೊಂದನ್ನು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಅಂಡ್ ದೆನ್ ಹೀಟ್ ಸಹ ಅವಾಯ್ಡ್ ಆಗುತ್ತೆ. ಅಂಡ್ ದೆನ್ ಎಕ್ಸ್ಟರ್ನಲ್ ನಾಯ್ಸ್ ಒಳಗಡೆ ಕೇಳಿಸೋದಿಲ್ಲ, ಅಂಡ್ ದೆನ್ ಇಂಟರ್ನಲ್ ನಾಯ್ಸ್ ಹೊರಗಡೆ ಕೇಳಿಸೋದಿಲ್ಲ. ನೀವು ಒಂದು ಕ್ಲೋಸ್ಡ್ ರೂಮ್ ಅಲ್ಲಿ ಕೂತ್ಕೊಂಡು ಒಂದು ಹೋಮ್ ಥಿಯೇಟರ್ ಫೀಲ್ ಯಾವ ತರ ಬರುತ್ತೋ ಅದೇ ರೀತಿ ಎಕ್ಸ್ಪೀರಿಯನ್ಸ್ ನ ನಿಮ್ ಕಾರಲ್ಲೂ ಮಾಡ್ಕೊಬಹುದು. ಸೊ ಈ ವೆಹಿಕಲ್ ಅಲ್ಲೂ ನಾವು ಕಂಪ್ಲೀಟ್ ಡೋರ್ಸ್, ಡಿಕ್ಕಿ, ಫ್ಲೋರ್ ಎಲ್ಲಾನು ಸಹ ನಾವು ಡ್ಯಾಂಪಿಂಗ್ ಮಾಡ್ತಾ ಇದೀವಿ. ಸೊ ಈ ವೆಹಿಕಲ್ ಅಲ್ಲಿ ನಾವು ಯೂಸ್ ಮಾಡೋದು ಬಂದು ಮೋಕೋದವರ 4.2 mm ಫೋಮ್ ಡ್ಯಾಂಪಿಂಗ್. ಸೊ ಫೋಮ್ ಡ್ಯಾಂಪಿಂಗ್ ನಾವು ಇದಕ್ಕೆ ಏನಕ್ಕೆ ಯೂಸ್ ಮಾಡಿದೀವಿ ಅಂತಂದ್ರೆ, ಸೊ ನಿಮ್ ರೆಗ್ಯುಲರ್ ಡ್ಯಾಂಪಿಂಗ್ ಫೋಮ್ ಡ್ಯಾಂಪಿಂಗ್ ಅಲ್ಲಿ ನಿಮ್ಗೆ ವೆಯ್ಟ್ ಕಡಿಮೆ ಬರುತ್ತೆ. ಅಂಡ್ ದೆನ್ ನಿಮ್ಗೆ ಎಫಿಷಿಯನ್ಸಿ ಸಹ ರೆಗ್ಯುಲರ್ ಡ್ಯಾಂಪಿಂಗ್ ಇಂತ ಇದು 50-60% ಬೆಟರ್ ಆಗಿರುತ್ತೆ. ಸೊ ಫೋಮ್ ಇರೋದ್ರಿಂದ ನಿಮ್ಗೆ ಎಕ್ಸ್ಟರ್ನಲ್ ನಾಯ್ಸ್ ಒಳಗಡೆ ಕೇಳಿಸೋದಿಲ್ಲ, ಇಂಟರ್ನಲ್ ನಾಯ್ಸ್ ಹೊರಗಡೆ ಕೇಳಿಸೋದಿಲ್ಲ. ಸೊ ನೀವು ಡ್ಯಾಂಪಿಂಗ್ ಮಾಡೋದ್ರಿಂದ ನಿಮ್ ವೆಹಿಕಲ್ ಅಲ್ಲಿ ಇರುವಂತ ಆಡಿಯೋ ನಿಮ್ಗೆ ಇನ್ನ ಒಂದು 20-30% ಎನ್ಹಾನ್ಸ್ಡ್ ಆಗಿ ಕೇಳುತ್ತೆ. ಸೊ ನೋಡಿದ್ರಲ್ಲ
ನೋಡಿದ್ರಲ್ಲ, ಈ ವೆಹಿಕಲ್ ಅಲ್ಲಿ ಮಾಡಿರೋದು ಯೂಸ್ಫುಲ್ ಮಾಡಿಫಿಕೇಶನ್, ಫ್ಯಾನ್ಸಿ ಮಾಡಿಫಿಕೇಶನ್ ಅಲ್ಲ. ಈ ವೆಹಿಕಲ್ ಅಲ್ಲಿ ಮಾಡಿರೋದು ಯೂಸ್ಫುಲ್ ಮಾಡಿಫಿಕೇಶನ್ ಆಗಿರೋದ್ರಿಂದ ಡ್ಯಾಂಪಿಂಗ್ ಆಗ್ಬೋದು, ಅದ್ರ ಯೂಸೇಜ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅಂಡ್ ದೆನ್ ಲೈಟ್, ಸೊ ಲೈಟ್ ಅಂತೂ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ಸ್. ಸೊ ಇದೇ ರೀತಿ ಯೂಸ್ಫುಲ್ ಮಾಡಿಫಿಕೇಶನ್ ಮಾಡ್ಬೇಕಂತಂದ್ರೆ GMS ಕಾರ್ ಮಾಡಿಫೈರ್ಸ್ ನ ವಿಸಿಟ್ ಮಾಡಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಇದೇ ರೀತಿ ನಿಮ್ಗೆ ಯೂಸ್ಫುಲ್ ಆಗಿರುವಂತ ಕಂಟೆಂಟ್ಸ್ ಗಳು ನಮ್ಮ ವಿಡಿಯೋದಲ್ಲಿ ನಮ್ಮ ಪೇಜ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಏನ್ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ವೆಹಿಕಲ್ ತಗೊಂಡ್ ಬನ್ನಿ, GMS ಕಾರ್ ಮಾಡಿಫೈರ್ಸ್ ಮಾಡಿಫೈ ಮಾಡಿಸ್ಕೊಳ್ಳಿ, ಅಂಡ್ ದೆನ್ ಬೆಸ್ಟ್ ಆಫರ್ಸ್ ನ ಪಡ್ಕೊಳ್ಳಿ. ಚೇರ್ಸ್ ಗೈಸ್.